ನಮಸ್ತೆ ಸ್ನೇಹಿತರೆ, ಭಾಗ್ಯ ವಿಚಾರ ಜಗತ್ತು ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಮಹಾಭಾರತ ಯುದ್ಧದ ಬಗ್ಗೆ ಎಷ್ಟು ಹೇಳಿದ್ರೂ ಸಾಲೋದಿಲ್ಲ. ಯಾಕಂದರೆ ಇದು ಪಾಂಡವರು ಮತ್ತು ಕೌರವರ ನಡುವೆ ನಡೆದಂತಹ ಮಹಾನ್ ಯುದ್ಧ. ಈ ಯುದ್ಧದಲ್ಲಿ ಒಂದಷ್ಟು ನ್ಯಾಯವಾದ ಅಂಶಗಳು ಇದ್ದರೆ ಒಂದಷ್ಟು ಅನ್ಯಾಯವೂ ಸೇರಿಕೊಂಡಿತ್ತು. ಅಧರ್ಮವನ್ನು ನಾಶ ಮಾಡೋದಕ್ಕೆ ಅವುಗಳೆಲ್ಲ ಸಾಕ್ಷಿಯಾಗಿದ್ವು ಅಂತಾನೆ ಹೇಳಬಹುದು. ಅದರಲ್ಲಿ ನಡೆದಂತಹ ಒಂದು ಘಟನೆ ಏನಂದರೆ, ಮಹಾಭಾರತದ ಯುದ್ಧ ನಡೆಯುವಂತಹ ಸಂದರ್ಭದಲ್ಲಿ ಸದಾ ಸತ್ಯವನ್ನೇ ಹೇಳುವ, ಧರ್ಮದ ಹಾದಿಯಲ್ಲೇ ಸಾಗುವ ಯುಧಿಷ್ಠಿರನ ರಥ ಯುದ್ಧ ಭೂಮಿಯಲ್ಲಿ ಇದ್ದಕ್ಕಿದ್ದಂತೆ ಹೂತು ಹೋಗುತ್ತೆ. ಇದಕ್ಕೆ ಕಾರಣವೇನು? ಹಾಗಾದರೆ ಸತ್ಯವಂತನಾದ ಯುಧಿಷ್ಠಿರ ಮಾಡಿದ ತಪ್ಪಾದರೂ ಏನು? ಇದೆಲ್ಲವನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಅದಕ್ಕಿಂತ ಮೊದಲು ನಿಮ್ಮ ಪ್ರೋತ್ಸಾಹ ನಮಗಿರಲಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಮ್ಮ ಹಿಂದೂ ಧರ್ಮದಲ್ಲಿ 4 ವೇದಗಳಿವೆ ಅನ್ನೋದು ಎಲ್ರಿಗೂ ತಿಳಿದಿರುವಂತಹ ವಿಚಾರ. ಅದೇ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ. ಹಾಗೆ ಮಹಾಭಾರತವನ್ನು 5ನೇ ವೇದ ಅಂತಲೂ ಕರೆಯಲಾಗಿದೆ. ಈ ಮಹಾಭಾರತದ ಕತೆ ತುಂಬ ದೊಡ್ಡದು ಅಂತ ಅನ್ನಿಸ್ಬಹುದು. ಆದರೆ ಅದರ ಬಗ್ಗೆ ತಿಳ್ಕೊಳ್ತಾ ಹೋದರೆ ಅದರ ಆಳ ತುಂಬಾ ಕುತೂಹಲಕಾರಿಯಾದುದು. ಮಹರ್ಷಿ ವೇದವ್ಯಾಸರು ಮಹಾಭಾರತದ ಸೃಷ್ಟಿಕರ್ತರು. ಹಾಗೆ ಈ ಮಹಾಭಾರತದಲ್ಲಿ 100 1000 ಬರೋಬ್ಬರಿ ಲಕ್ಷ ಶ್ಲೋಕಗಳನ್ನು ಒಳಗೊಂಡಿರುವಂತಹ ಮಹಾನ್ ಕಾವ್ಯ ಇದಾಗಿದೆ. ಇಲ್ಲಿ ಮಹಾಭಾರತ ಯುದ್ಧ ಪ್ರಾರಂಭವಾದಾಗ ಭೀಷ್ಮ ಪಿತಾಮಹರು ಕೌರವ ಸೇನೆಯ ಮೊದಲ ಸೇನಾಧಿಪತಿಯಾಗಿ ಯುದ್ಧ ಭೂಮಿಗೆ ಬರ್ತಾರೆ. ನಂತರ ಅವರು ಸೋಲನ್ನು ಒಪ್ಪಿಕೊಂಡು ಶರಶಯ್ಯೆಯ ಮೇಲೆ ಪ್ರಾಣವನ್ನು ತ್ಯಜಿಸಲು ಕಾಯುತ್ತಾ ಮಲಗಿದ್ದಾಗ ದುರ್ಯೋಧನ ಗುರು ದ್ರೋಣಾಚಾರ್ಯರನ್ನ ಕೌರವ ಸೇನೆಯ ಅಧಿಪತಿಯನ್ನಾಗಿ ಮಾಡ್ತಾನೆ. ಅದ್ವಿತೀಯ ಬಿಲ್ವಿದ್ಯೆಗಳಲ್ಲಿ ಪರಿಣಿತಿ ಪಡೆದಂತಹ ಗುರು ದ್ರೋಣಾಚಾರ್ಯರು ಯುದ್ಧ ಭೂಮಿಯಲ್ಲಿ ಪಾಂಡವರ ಸೈನ್ಯದಲ್ಲಿ ವಿನಾಶವನ್ನೇ ಸೃಷ್ಟಿ ಮಾಡ್ತಾರೆ. ಇದನ್ನೆಲ್ಲ ನೋಡಿದಂತಹ ಶ್ರೀಕೃಷ್ಣನಿಗೆ ಆತಂಕ ಶುರುವಾಗತ್ತೆ. ಗುರು ದ್ರೋಣಾಚಾರ್ಯರು ಖಂಡಿತ ಪಾಂಡವ ಸೇನೆಯನ್ನ ನಾಶ ಮಾಡ್ತಾರೆ ಅನ್ನೋದನ್ನ ಶ್ರೀಕೃಷ್ಣ ಅರ್ಥಕೋತಾನೆ. ಹಾಗೆ ಒಂದು ಹೊಸ ಯೋಜನೆಯನ್ನ ರೂಪಿಸ್ತಾನೆ. ಅದೇನಂದ್ರೆ, ಶ್ರೀಕೃಷ್ಣ 5 ಪಾಂಡವರನ್ನ ಕರೆದು ಗುರು ದ್ರೋಣಾಚಾರ್ಯರಿಂದ ಪಾಂಡವ ಸೇನೆಗೆ ವಿನಾಶ ತಪ್ಪಿದ್ದಲ್ಲ ಅನ್ನುವಂತಹ ಸತ್ಯವನ್ನು ವಿವರಿಸ್ತಾನೆ. ಅದಕ್ಕೆ ಪಾಂಡವರು ಶ್ರೀಕೃಷ್ಣನಲ್ಲಿ ಅದಕ್ಕೆ ಪರಿಹಾರವನ್ನು ಕೇಳ್ತಾರೆ. ಅದಕ್ಕೆ ಶ್ರೀಕೃಷ್ಣ ಹೇಳ್ತಾನೆ, ನೋಡಿ, ಗುರು ದ್ರೋಣಾಚಾರ್ಯರು ತಮ್ಮ ಮಗನಾದಂತಹ ಅಶ್ವತ್ಥಾಮನನ್ನ ಅವರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಹಾಗಾಗಿ ನಾವು ದ್ರೋಣಾಚಾರ್ಯರ ಮಗನಾದ ಅಶ್ವತ್ಥಾಮನನ್ನ ಕೊಂದಿದ್ದೇವೆ ಎಂದು ಯುದ್ಧ ಭೂಮಿಯಲ್ಲಿ ಅವರನ್ನು ನಂಬಿಸಬೇಕು. ಹೀಗೆ ಅವರನ್ನು ನಂಬಿಸಿದ್ರೆ ಅವರು ಆ ಕ್ಷಣದಲ್ಲೇ ಯುದ್ಧ ಭೂಮಿಯಲ್ಲಿ ಶಸ್ತ್ರಾಸ್ತ್ರಗಳನ್ನು ತ್ಯಜಿಸ್ತಾರೆ. ಅಂತಹ ಸಮಯದಲ್ಲಿ ನಾವು ದ್ರೋಣರನ್ನ ಸುಲಭವಾಗಿ ಕೊಲ್ಲಬಹುದು. ಇದನ್ನು ಹೊರತುಪಡಿಸಿದ್ರೆ ನಮಗೆ ಇನ್ಯಾವುದೇ ಮಾರ್ಗವಿಲ್ಲ ಅಂತ ವಿವರಿಸ್ತಾನೆ. ಹೀಗೆ ಗುರು ದ್ರೋಣರನ್ನ ಮೋಸದಿಂದ ಕೊಲ್ಲೋದಕ್ಕೆ ಪಾಂಡವರ ಮನವೊಲಿಸಿದ ಶ್ರೀಕೃಷ್ಣ ಭೀಮನನ್ನ ಕರೆದು ಹೇಳ್ತಾನೆ, ಹೇ ಭೀಮ, ನಮ್ಮ ರಣರಂಗದಲ್ಲಿ ಅಶ್ವತ್ಥಾಮ ಎನ್ನುವಂತಹ ಆನೆ ಇದೆ. ನೀನು ಅಶ್ವತ್ಥಾಮ ಆನೆಯನ್ನ ಕೊಂದು ಯುದ್ಧ ಭೂಮಿಯಲ್ಲಿ ಅಶ್ವತ್ಥಾಮನೇ ಹತನಾದನೆಂದು ಜೋರಾದ ಸ್ವರದಲ್ಲಿ ಕೂಗಬೇಕು. ನಂತರ ಆನೆ ಅನ್ನೋದನ್ನ ಮೃದುವಾದ ಧ್ವನಿಯಲ್ಲಿ ಹೇಳಬೇಕು ಅಂತ ಹೇಳ್ತಾನೆ. ಶ್ರೀಕೃಷ್ಣನ ಮಾತಿನಂತೆ ಭೀಮ ಅಶ್ವತ್ಥಾಮ ಎನ್ನುವ ಆನೆಯನ್ನ ಕೊಂದು ಯುದ್ಧ ಭೂಮಿಯಲ್ಲಿ ದ್ರೋಣರಿಗೆ ಕೇಳುವಂತೆ ಅಶ್ವತ್ಥಾಮಾತಃ ಎಂದು ಜೋರಾಗಿ ಕುಂಜರಹ ಎಂದು ಮಲ್ಲಗೆ ಹೇಳ್ತಾನೆ. ಇದನ್ನ ಕೇಳಿಸಿಕೊಂಡ ದ್ರೋಣಾಚಾರ್ಯರು ಭೀಮನ ಮಾತನ್ನ ನಂಬೋದಿಲ್ಲ. ಯಾಕಂದ್ರೆ ಭೀಮನಿಗೆ ಸುಳ್ಳು ಹೇಳೋದು ಅಭ್ಯಾಸ ಆಗಿದೆ ಅನ್ನೋದು ದ್ರೋಣಾಚಾರ್ಯರಿಗೆ ಮೊದಲಿಂದಲೂ ಗೊತ್ತಿತ್ತು. ಆದ್ರಿಂದ ಅವರಿಗೆ ಭೀಮ ತನ್ನ ಮಗನ ಸಾವಿನ ಸುದ್ದಿ ಘೋಷಿಸ್ತಾ ಇರೋದು ಸುಳ್ಳು ಎನ್ನುವಂತಹ ಅನುಮಾನ ಬರುತ್ತೆ. ಇದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ದ್ರೋಣಾಚಾರ್ಯರು ಯುಧಿಷ್ಠಿರನ ಬಳಿಗೆ ಬರ್ತಾರೆ. ಬಂದು ಭೀಮ ಹೇಳ್ತಾ ಇರೋದು ಸುಳ್ಳೇ ಅಥವಾ ಸತ್ಯವೇ ಎಂದು ಕೇಳ್ತಾರೆ. ಯಾಕಂದ್ರೆ ದ್ರೋಣರಿಗೆ ಯುಧಿಷ್ಠಿರ ಎಷ್ಟು ಸತ್ಯವಂತ ಅನ್ನೋದು ತಿಳಿದಿತ್ತು. ಹಾಗೆ ಅವನು ಸದಾ ಧರ್ಮದ ಹಾದಿಯಲ್ಲೇ ಸಾಗುವವನು ಅನ್ನೋದು ಅವರಿಗೆ ಗೊತ್ತಿತ್ತು.
ಹಾಗಾಗಿ ಪಾಂಡವರಲ್ಲಿ ಯಾರೇ ಸುಳ್ಳನ್ನು ಹೇಳಿದ್ರೂ ಯುಧಿಷ್ಠಿರ ಮಾತ್ರ ಸುಳ್ಳನ್ನು ಹೇಳಲಾರ ಅನ್ನೋದು ಅವರ ನಂಬಿಕೆಯಾಗಿತ್ತು. ಆದ್ದರಿಂದ ಗುರು ದ್ರೋಣಾಚಾರ್ಯರು ನೇರವಾಗಿ ಯುಧಿಷ್ಠಿರನ ಬಳಿ ಬಂದು ಸತ್ಯವನ್ನ ಹೇಳುವಂತೆ ಕೇಳ್ತಾರೆ. ಆದರೆ ಈ ವಿಚಾರದಲ್ಲಿ ಸತ್ಯವಂತನಾದ ಯುಧಿಷ್ಠಿರನೂ ಸಹ ಸುಳ್ಳಿನ ಜಾಲಕ್ಕೆ ಸೆರೆಯಾಗ್ತಾನೆ. ದ್ರೋಣರು ಕೇಳಿದಂತಹ ಪ್ರಶ್ನೆಗೆ ಯುಧಿಷ್ಠಿರನೂ ಸಹ ಅಶ್ವತ್ಥಾಮ ನಮ್ಮ ಕೈಯಿಂದ ಹತನಾದ ಎಂದು ಜೋರಾಗಿ ಹೇಳಿ ಆನೆ ಎನ್ನೋದನ್ನ ಮೆಲ್ಲಗೆ ಹೇಳ್ತಾನೆ. ಇದನ್ನ ಕೇಳ್ತಾ ಇದ್ದಂತೆ ದ್ರೋಣಾಚಾರ್ಯರ ಹೃದಯ ಬಡಿತ ಅಲ್ಲೇ ನಿಂತು ಹೋಗುತ್ತೆ. ಎಂದೂ ಸತ್ಯವನ್ನೇ ಹೇಳುವ ಧರ್ಮದ ಹಾದಿಯಲ್ಲೇ ಸಾಗುವಂತಹ ಯುಧಿಷ್ಠಿರನ ಬಾಯಿಂದ ಸುಳ್ಳು ಹೊರಬಂದ ತಕ್ಷಣ ಇದ್ದಕ್ಕಿದ್ದಂತೆ ಆತನ ರಥ ಭೂಮಿಯಿಂದ 4 ಬೆರಳುಗಳಷ್ಟು ಆಳದಲ್ಲಿ ಹೂತು ಹೋಗುತ್ತೆ. ಸ್ನೇಹಿತರೆ, ಈ ಒಂದು ಕಥೆಯಿಂದ ನಮಗೆ ತಿಳಿಯೋದು ಏನಂದರೆ, ಈ ಭೂಮಿಯ ಮೇಲೆ ನಾವು ಕೇವಲ ಪಾತ್ರಧಾರಿಗಳಷ್ಟೇ. ನಮ್ಮನ್ನಾಡಿಸುವ ಸೂತ್ರಧಾರಿ ಆ ಭಗವಂತ. ಅವನ ತಾಳಕ್ಕೆ ನಾವೆಲ್ಲರೂ ಕುಣಿಯಲೇಬೇಕು. ಅವನು ತೋರಿದ ದಾರಿಯಲ್ಲೇ ನಾವು ಸಾಗಬೇಕು. ಇದಾಗಿತ್ತು ಇಂದಿನ ಮಹಾಭಾರತದ ಕತೆ. ಸ್ನೇಹಿತರೆ, ಇದೇ ರೀತಿಯ ಕಥೆಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನೋಟಿಫಿಕೇಷನ್ಗಳಿಗಾಗಿ ಬೆಲ್ ಬಟನ್ ಒತ್ತಿ. ಧನ್ಯವಾದಗಳು.